ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 1970ರ ಮೇ 2ರಂದು ಇಟಲಿಯ ಒಂದು ದೈನಿಕವು ಪ್ರಕಟಿಸಿದ್ದ ಆ ಒಂದು ಸುದ್ದಿಯು ಎಲ್ಲರನ್ನ ಸಹ ಯೋಚನೆಗೀಡು ಮಾಡಿತ್ತು. ಅದರ ಸುದ್ದಿಯ ಹೆಡ್ಲೈನ್ ಹೀಗಿತ್ತು: ಇವೆಂಟೆಲಾ ಲಾ ಮಚೀನಾ ಚೆ ಫೋಟೋಗ್ರಫಾ ಇಲ್ ಪಸಾಟೋ ಎಂಬುದು ಅದರ ಇಟಾಲಿಯನ್ ಭಾಷೆಯ ಹೆಡ್ಲೈನ್ ಆಗಿತ್ತು. ಇಟಲಿಯಲ್ಲಿ ರೋಮನ್ ಕೆಥೋಲಿಕ್ನ ವ್ಯಾಟಿಕನ್ ಸಿಟಿಯ ಚರ್ಚ್ನ ಪಾದ್ರಿಯಾಗಿದ್ದ ಫಾದರ್ ಎರ್ನೆಟ್ಟಿ ಎಂಬುವವರು ಒಂದು ಸಮಯ ಯಾತ್ರೆಯ ಯಂತ್ರವನ್ನ ಕಂಡು ಹಿಡಿದಿದ್ದಾರೆಂದು, ಅದರಿಂದ ಅವರು ಜೀಸಸ್ ಬದುಕಿದ್ದ ಸಮಯದ ಕಾಲಘಟ್ಟವನ್ನ ಸಹ ನೋಡಲು ಸಾಧ್ಯವಾಗಿದೆ ಎಂದು ಈ ಸುದ್ದಿ ಪ್ರಕಟವಾಗಿತ್ತು. ಈ ಪಾದ್ರಿ ಅಂತಹ ಟೈಮ್ ಮಿಷಿನ್ ಕಂಡು ಹಿಡಿದಿದ್ದು ನಿಜವೇ? ಈ ಪ್ರಶ್ನೆಯನ್ನ ಯಾರಿಗಾದರೂ ಕೇಳಿದ್ರೆ ಬಹುತೇಕರು ಅದನ್ನ ನಂಬದೆ ಅಸಡ್ಡೆ ತೋರೋದೇ ಹೆಚ್ಚು. ಆದರೆ ಈ ಸುದ್ದಿಯನ್ನ ಅಂದಿನ ಇಟಾಲಿಯನ್ ಕೆಥೋಲಿಕ್ ಚರ್ಚ್ನ ಸಮಾಜವು ಒಪ್ಪಿ ಗೌರವಿಸಿತು. ಮುಂದೆ 1981ರಲ್ಲಿ ಇದೇ ಚರ್ಚ್ ಇನ್ನೊಂದು ಪ್ರಕಟಣೆಯನ್ನ ಘೋಷಿಸಿತು. ಅದೇನಂದ್ರೆ, ಇನ್ಮುಂದೆ ಯಾರೂ ಸಹ ಯಾವುದೇ ಕುತೂಹಲಕ್ಕೊಳಗಾಗಿ ಯಾವುದೇ ಬಗೆಯ ಟೈಮ್ ಮಿಷಿನ್ ಅನ್ನ ಕಂಡುಹಿಡಿಯೋದಾಗ್ಲಿ ಅಥವಾ ಅದರಲ್ಲಿ ಸಮಯದ ಹಿಂದಕ್ಕೆ ಅಥವಾ ಮುಂದಕ್ಕೆ ಚಲಿಸುವ ಪ್ರಯತ್ನವನ್ನಾಗಲಿ ಮಾಡಬಾರದು. ಹೀಗೆ ಮಾಡಿದ್ರೆ ಅದು ಶಿಕ್ಷಾರ್ಹವೆಂದು, ಅಂತವರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದೆಂದು, ಅಂತವರನ್ನ ತಕ್ಷಣವೇ ಬಹಿಷ್ಕರಿಸಲಾಗುವುದೆಂದು ಅದು ಅನೌನ್ಸ್ ಮಾಡಿತು. ಯಾವ ಚರ್ಚ್ ಸಮಯಾತ್ರೆಯನ್ನ ಹಾಗೂ ಅದರ ರಿಸರ್ಚ್ ಅನ್ನ ಈ ಹಿಂದೆ ಅಂಗೀಕರಿಸಿತ್ತು, ಈಗ ಅದೇ ಚರ್ಚ್ 11 ವರ್ಷಗಳ ಬಳಿಕ ಈ ಒಂದು ಪರಂಪರೆಗೆ ಧಿಕ್ಕಾರ ಕೂಗಿತ್ತು. ಇದಕ್ಕೇನು ಕಾರಣ? ಇಟಲಿಯ ವ್ಯಾಟಿಕನ್ ಚರ್ಚ್ನ ಪಾದ್ರಿಯಾದ ಫಾದರ್ ಪೆಲೆಗ್ರಿನೋ ಮಾರಿಯಾ ಎನ್ನೆರಿಟಿ ಎಂಬುವರು ತಾವೇ ಕಂಡು ಹಿಡಿದಂತಹ ಕ್ರೋನೋವೈಸರ್ ಎಂಬ ಒಂದು ಯಂತ್ರದ ಸಹಾಯದಿಂದ ಟೈಮ್ ಮಿಷನ್ ಕಂಡು ಹಿಡಿದಿದ್ರು. ಇದರ ರಿಸರ್ಚ್ನಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಸಹ ಭಾಗಿಯಾಗಿದ್ರು. ಅದರಲ್ಲಿ ನಾವು ಮೊದಲು ಹೇಳಬಹುದಾದ ವ್ಯಕ್ತಿಯ ಹೆಸರು ಎರ್ನಿಕೋ ಫೆರ್ಮಿ ಎಂಬ ವಿಜ್ಞಾನಿಯೊಬ್ಬರ ಬಗ್ಗೆ. ಇವರು ನ್ಯೂಕ್ಲಿಯರ್ ರಿಯಾಕ್ಟರ್ನ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡು ತಮ್ಮ ಸಂಶೋಧನೆಗಾಗಿ ನೊಬೆಲ್ ಅವಾರ್ಡ್ ಪಡೆದಂತವರು. ಇನ್ನು ಎರಡನೇ ವ್ಯಕ್ತಿ ಮಾಡರ್ನ್ ರಾಕೆಟ್ ಸೈನ್ಸ್ನ ಪಿತಾಮಹನೆಂದೇ ಹೆಸರಾಗಿದ್ದ ವರ್ನರ್ ವಾನ್ ಬ್ರೌನ್. ಇವರೆಲ್ಲರೂ ಸೇರಿ ವರ್ಕ್ ಮಾಡುತ್ತಿದ್ದ ಆ ಸಮಯ ಯಂತ್ರವು ಟಿವಿಯ ಆಂಟೆನಾಗಳಂತೆಯೇ ಸಿಗ್ನಲ್ ರಿಸೀವ್ ಮಾಡುವಂತಹ ಕೆಲಸ ಮಾಡ್ತಾ ಇತ್ತು. ಈ ಯಂತ್ರದ ಪರಿಕಲ್ಪನೆಯು ಆ ಚರ್ಚ್ನ ಪಾದ್ರಿಗೆ ಬಂದದ್ದಾದರೂ ಹೇಗೆಂಬ ಪ್ರಶ್ನೆಗೆ ಸ್ವತಃ ಎರ್ನೆಟ್ಟಿ ಅವರೇ ಬ್ರೌನ್ಗೆ ಹೀಗೆ ಹೇಳಿದ್ರು. ಅವರ ಪ್ರಕಾರ ಒಮ್ಮೆ ಕೆಥೋಲಿಕ್ ಯೂನಿವರ್ಸಿಟಿಯಲ್ಲಿ ಅವರು ಪಾದ್ರಿಯಾದ ಎಗಸ್ಟಿನೋ ಗೆಮೆಲ್ಲಿ ಅವರ ಜೊತೆ ಕೆಲಸ ಮಾಡುತ್ತಾ ಜೀಸಸ್ ಅವರನ್ನ ಪ್ರಾರ್ಥಿಸುವ ಗ್ರೆಗೋರಿಯನ್ ಮಂತ್ರಗಳ ಕುರಿತಾಗಿ ಅವರು ಸ್ಟಡಿ ಮಾಡ್ತಾ ಇದ್ರು. ಆ ರಾಗಗಳಲ್ಲಿ ಅನಗತ್ಯವಾದುದನ್ನ ಎಡಿಟ್ ಮಾಡಿ ಅವರು ಬೇಡದ ಹಾಡುಗಳನ್ನ ರಿಮೂವ್ ಮಾಡುತ್ತಿದ್ದಾಗ ಅವರಿಗೆ ಅಲ್ಲಿನ ವೈರ್ಗಳ ಮೂಲಕ ಯಾರದ್ದೋ ಧ್ವನಿ ಕೇಳಿ ಬಂದ ಹಾಗಾಯಿತು. ಆ ಧ್ವನಿಯು ಸತ್ತ ವ್ಯಕ್ತಿಯದ್ದು. ಈ ವಿಚಿತ್ರ ಅನುಭವ ಅವತ್ತು ಅಲ್ಲಿದ್ದ ಇಬ್ಬರಿಗೂ ಸಹ ಒಂದೇ ವಿಧದಲ್ಲಿ ಉಂಟಾಯಿತು. ಒಂದು ವೇಳೆ ಭ್ರಮೆಯೇ ಆಗಿದ್ರು ಏಕಕಾಲಕ್ಕೆ ಇಬ್ಬರಿಗೂ ಅದೇ ರೀತಿಯ ಅನುಭವವಾಗಲು ಹೇಗೆ ಸಾಧ್ಯ? ಸತ್ತ ವ್ಯಕ್ತಿಯ ಧ್ವನಿಯು ಸುತ್ತಲಿನ ರೇಡಿಯೋ ಆಕ್ಟಿವ್ ತರಂಗಗಳ ಮೂಲಕ ಹಾದು ತಮ್ಮ ಬಳಿ ಇದ್ದಂತಹ ರೆಕಾರ್ಡರ್ನಲ್ಲಿ ಧ್ವನಿಸಿತ್ತು. ಅಂದರೆ ಸತ್ತ ವ್ಯಕ್ತಿಯ ಧ್ವನಿಯು ವಾತಾವರಣದಲ್ಲಿನ್ನೂ ಸಹ ಜೀವಂತವಿದೆ. ಎರ್ನೆಟ್ಟಿ ಈ ವಿಚಿತ್ರಕ್ಕೆ ತಾನು ದಿಗ್ಮೂಢನಾದ. ಇದೇ ಅವನಿಗೆ ಕ್ರೋನೋವೈಸರ್ ಎಂಬ ಯಂತ್ರದ ಆವಿಷ್ಕಾರಕ್ಕೆ ಪರಿಣಾಮ ಬೀರಿತ್ತು. ಅಸಲಿಗೆ ಕ್ರೋನೋವೈಸರ್ ಎಂದರೇನು? ಇದು ಗತಕಾಲದ ಶಬ್ದ ತರಂಗಗಳನ್ನ ತನ್ನ ಆಂಟೆನಾಗಳಿಂದ ಗ್ರಹಿಸಿ ಅದನ್ನ ಆಡಿಯೋ ಹಾಗೂ ವಿಡಿಯೋ ಮೂಲಕ ಪ್ರಸಾರ ಮಾಡುತ್ತವೆ. ಇವತ್ತಿನ ವಿಡಿಯೋ ಸೆರೆ ಹಿಡಿಯುವ ಯಾವುದೇ ಯಂತ್ರ ಈ ಕೆಲಸ ಮಾಡುತ್ತಾದರೂ ಅದು ಸಮಯದ ಹಿಂದಕ್ಕಾಗ್ಲಿ ಮುಂದಕ್ಕಾಗ್ಲಿ ಹೋಗಲಾರದು. ನಾವು ದಿನನಿತ್ಯ ನಮ್ಮ ಬಿಂಬ ನೋಡಿಕೊಳ್ಳಲು ಬಳಸುವ ಕನ್ನಡಿಯೂ ಸಹ ಇದೇ ಕೆಲಸ ಮಾಡುತ್ತದೆ. ಅದರಿಂದ ಪ್ರತಿಫಲನಗೊಳ್ಳೋದು ಬೆಳಕೇ ಹೊರತು ಬೇರೇನಲ್ಲ. ಬೆಳಕು ಸೂರ್ಯನಿಂದ ಭೂಮಿಗೆ ತಲುಪಲು 8 ಸೆಕೆಂಡ್ಗಳ ಸಮಯ ಬೇಕು. ಹೀಗಾಗಿ ಕನ್ನಡಿಯಲ್ಲಿ ನಮಗೆ ಕಾಣುವ ಯಾವುದೇ ದೃಶ್ಯವು ಟೆಕ್ನಿಕಲಿ ಕೆಲವು ಮಿಲಿಸೆಕೆಂಡ್ಗಳಷ್ಟು ತಡವಾದುದೇ ಆಗಿರುತ್ತದೆ. ಹೀಗಾಗಿ ಕನ್ನಡಿ ಸಹ ಒಂದು ಸಮಯ ಯಂತ್ರವೇ ಎಂದು ನಾವು ಭಾವಿಸಬಹುದು. ಸಮಯಾತ್ರೆಗೆ ಪೂರಕವಾದ ಸಿದ್ಧಾಂತವೇನೆಂದ್ರೆ ಅದು ಖ್ಯಾತ ಅಣುವಿಜ್ಞಾನಿಯಾಗಿದ್ದ ಆಲ್ಬರ್ಟ್ ಐನ್ಸ್ಟೀನ್ ಅವರ ಸಾಪೇಕ್ಷ ಸಿದ್ಧಾಂತ. ಅವರು ತಮ್ಮ ಥಿಯರಿ ಆಫ್ ರಿಲೇಟಿವಿಟಿಯಲ್ಲಿ ವಿವರಿಸುತ್ತಾ ಅದರಲ್ಲಿ ಟೈಮ್ ಡೈಲೇಷನ್ ಬಗ್ಗೆ ಹೇಳುತ್ತಾರೆ. ಅಂದ್ರೆ ಸಮಯ ಎಂಬುದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಭಾಸವಾಗಲು ಸಾಧ್ಯವಿದೆ. ಅದು ಸ್ಥಳ ಹಾಗೂ ವಾತಾವರಣದ ಪ್ರಭಾವಕ್ಕೆ ಸದಾ ಒಳಗಾಗಿದ್ದು ಅವುಗಳಂತೆಯೇ ವರ್ತಿಸುವ ಗುಣ ಹೊಂದಿದೆ.
ಬ್ರಹ್ಮಾಂಡದಲ್ಲಿ ಸಮಯದ ಕಾಲಮಾನ ಭಿನ್ನವಾಗಿದೆ. ಇಂತಹ ಅತಿರಂಜಿತ ದೃಶ್ಯಗಳನ್ನ ನೀವು ಅನೇಕ ಹಾಲಿವುಡ್ ಸಿನಿಮಾಗಳಲ್ಲೂ ಸಹ ನೋಡಿರ್ತೀರಿ. ಸ್ಪೇಸ್ನಲ್ಲಿ ಬ್ಲ್ಯಾಕ್ ಹೋಲ್ ಎಂಬ ಕ್ಷುದ್ರ ಗ್ರಹಗಳು ತಿರುಗೋದು ನಿಮಗೂ ಸಹ ಗೊತ್ತಿರಬಹುದು. ಇವುಗಳಿಗೆ ಬೆಳಕನ್ನ ಸಹ ಸೆಳೆಯುವ ಶಕ್ತಿ ಇದೆ. ಇದರ ಒಳಗೆ ಹಾದು ಹೋಗುವ ಬೆಳಕು ಸಹ ಹೊರಕ್ಕೆ ಪ್ರತಿಫಲಿಸದು. ಹಾಲಿವುಡ್ ಚಿತ್ರವೊಂದರಲ್ಲಿ ಇಂತಹ ಬ್ಲ್ಯಾಕ್ ಹೋಲ್ನ ಮೇಲೆ ಯಂತ್ರವೊಂದು ಸುತ್ತುತ್ತದೆ. ಬ್ಲ್ಯಾಕ್ ಹೋಲ್ ಮರೆಯಾದಾಗ ಭೂಮಿಯ ಮೇಲಿದ್ದ ಆ ಯಂತ್ರದ ನಿರ್ವಾಹಕನ ಮಗಳಿಗೆ ಅದಾಗಲೇ 23 ವಯಸ್ಸಾಗಿರೋದು ಅವನ ಗಮನಕ್ಕೆ ಬರುತ್ತದೆ. ಅಂದರೆ ಇಂತಹ ಸ್ಥಳ ಹಾಗೂ ಸಂದರ್ಭಗಳಲ್ಲಿ ಸಮಯವು ಬಹುಬೇಗ ಸಾಗುತ್ತದೆ. ಅಂದರೆ ಅಲ್ಲಿ ಗುರುತ್ವವು ಅತ್ಯಧಿಕವಾಗಿರೋದ್ರಿಂದ ಸಮಯ ಬೇಗನೆ ಜಾರಿರುತ್ತದೆ. ಆದರೆ ಸ್ಪೇಸ್ ಯಂತ್ರದಲ್ಲಿದ್ದವರ ವಯಸ್ಸು ಮಾತ್ರ ಅಷ್ಟೇ ಇದ್ರೂ ಅವರ ಮಗಳಿಗೆ ವಯಸ್ಸಾಗಿರುತ್ತದೆ. ಇದು ಕೇವಲ ಸಿನಿಮೀಯ ದೃಶ್ಯ ಮಾತ್ರವಲ್ಲ, ವಾಸ್ತವವಾಗಿಯೂ ಸಹ ಹೀಗೆ ಜರುಗಲು ಸಾಧ್ಯವಿದೆ ಎಂದು ಪ್ರಸಕ್ತ ಆಸ್ಟ್ರೋಫಿಸಿಕ್ಸ್ ಸಹ ಒಪ್ಪುತ್ತದೆ. ಈ ಬ್ರಹ್ಮಾಂಡದಲ್ಲಿ ಒಂದೊಂದು ಗ್ರಹದಲ್ಲಿ ಒಂದೊಂದು ರೀತಿಯ ಗುರುತ್ವಾಕರ್ಷಣೆ ಇರುತ್ತದೆ. ಆಯಾ ಗ್ರಹಗಳ ಮೇಲಿನ ಗುರುತ್ವದ ನಿಯಮದಂತೆ ಅಲ್ಲಿನ ಸಮಯವು ಕೆಲಸ ಮಾಡುತ್ತದೆ. ಭೂಮಿಯಿಂದ 90 ಮೀಟರ್ ಎತ್ತರದಲ್ಲಿ ನಿಮ್ಮ ಸ್ನೇಹಿತರು ಹೆಚ್ಚಿನ ಸಮಯ ಕಳೆದು ಮರಳಿ ಭೂಮಿಗೆ ವಾಪಸ್ ಬಂದರೆ ಇಲ್ಲಿ ನಿಮ್ಮ ವಯಸ್ಸು ಅವರಿಗಿಂತ ಕೆಲವು ವಾರಗಳಷ್ಟು ಮುಂದೆ ಹೋಗಿರುತ್ತದೆ. ಅಂತರಿಕ್ಷದಲ್ಲಿ ಪ್ರಯಾಣಿಸುವವರು ಸಾಮಾನ್ಯವಾಗಿ ಇತರರಿಗಿಂತ ಹೆಚ್ಚು ಯಂಗಾಗಿರುತ್ತಾರೆ. ನಿಮಗೊಂದು ಅಚ್ಚರಿಯ ಸಂಗತಿ ಗೊತ್ತೇ? ನೀವು ಬೆಳಕಿನ ವೇಗದಲ್ಲಿ ಸಂಚರಿಸಿದರೆ ಅದರ ಗುರುತ್ವ ಹಾಗೂ ಸಮಯದ ವೇಗಕ್ಕೆ ಹೊಂದಿಕೊಳ್ಳುವ ನಿಮ್ಮ ಚಲನೆಯ ವೇಗವು ನಿಮ್ಮನ್ನ ಹೆಚ್ಚು ಯಂಗಾಗಿರಿಸುತ್ತದೆ. ನೀವು ಇದೇ ವೇಗದಲ್ಲಿ ಅಲ್ಲಿಂದ ನಿಮ್ಮವರ ಭವಿಷ್ಯವನ್ನ ಸಹ ನಿಂತಲ್ಲಿಂದಲೇ ವೀಕ್ಷಿಸಲು ಸಾಧ್ಯವಿದೆ. ಇದರ ಪ್ರಯತ್ನ ಜರುಗಿಲ್ಲವಾದರೂ ಇದು ಬಹುಮಟ್ಟಿಗೆ ಸಾಧ್ಯವೆನ್ನೋದೇ ಇಂದಿಗೂ ಎಷ್ಟೋ ತಜ್ಞರ ವಾದ. ನೀವು ಗುರುತ್ವ ಹಾಗೂ ಬೆಳಕಿನ ವೇಗದಲ್ಲಿ ಚಲನೆಯನ್ನ ನಿಭಾಯಿಸಬಲ್ಲರಾದರೆ ಸಮಯವು ನಿಮ್ಮ ನಿಯಂತ್ರಣಕ್ಕೆ ಬರುತ್ತದೆ. ಸಮಯವನ್ನ ನಿಯಂತ್ರಿಸೋದು ಹೇಗೆ? ಇದು ಸಾಧ್ಯವೇ ಎಂದು ಕೇಳಿದರೆ ಅನೇಕ ತಜ್ಞರು ಅದು ಪ್ರಾಯೋಗಿಕವಾಗಿ ಖಂಡಿತ ಸಾಧ್ಯವೆಂದೇ ಹೇಳುತ್ತಾರೆ. ಗ್ರಾವಿಟಿಯ ದಿಕ್ಕು ತಪ್ಪಿಸುವ ಅಥವಾ ಅದನ್ನ ನಿಯಂತ್ರಿಸುವ ಬಗ್ಗೆ ಹೇಳುವಾಗ ನಾವು ತಜ್ಞರಾದ ಪ್ರೊಫೆಸರ್ ರಾನ್ ಮಿಲೆಟ್ ಅವರ ಬಗ್ಗೆ ಹೇಳಬೇಕಾಗುತ್ತೆ. ಥಿಯೋರಿಟಿಕಲ್ ಎಕ್ಸ್ಪರ್ಟ್ ಆದ ಇವರು ತಮ್ಮ 17ನೇ ವಯಸ್ಸಿನಲ್ಲಿದ್ದಾಗಲೇ ಅವರ ತಂದೆಯನ್ನ ಕಳೆದುಕೊಂಡರು. ಇವರ ತಂದೆ ಹೃದಯಾಘಾತದಿಂದ ಮರಣಿಸಿದ್ದರು. ಅವರಿಗಿದ್ದ ಅತಿಯಾದ ಮದ್ಯದ ಚಟ ಹಾಗೂ ಧೂಮಪಾನದ ಚಟಗಳೇ ಅವರ ಸಾವಿಗೆ ಕಾರಣವೆಂದು ವೈದ್ಯರು ತಿಳಿಸಿದ್ದರು. ಇಂತಹ ಸಂದರ್ಭದಲ್ಲಿ ನೀವಿದ್ದಿದ್ರೆ ಏನು ಮಾಡುತ್ತಿದ್ರಿ? ಹೇಗಾದ್ರೂ ಮಾಡಿ ಸಮಯದ ಹಿಂದಕ್ಕೆ ಹೋಗಿ ತಮ್ಮ ತಂದೆಗೆ ಮದ್ಯಪಾನ ಹಾಗೂ ಧೂಮಪಾನದ ಚಟದ ಬಗ್ಗೆ ಎಚ್ಚರಿಸಿ ಅವರಿಗೆ ಆ ಹವ್ಯಾಸ ಕಡಿಮೆ ಮಾಡಿಕೊಳ್ಳಲು ಹೇಳಿ ಅವರನ್ನ ಹೆಚ್ಚು ಕಾಲ ಬದುಕಿಸಲು ಟ್ರೈ ಮಾಡ್ತಿದ್ರಿ ಅಲ್ವಾ? ಸೇಮ್ ಇದೇ ರೀತಿ ರಾನ್ ಮಿಲೆಟ್ ಸಹ ಯೋಚಿಸಿದ್ದ. ಈ ಬಗ್ಗೆ ವಿವರಿಸಿದಂತಹ ಐನ್ಸ್ಟೀನ್ರ ಸಾಪೇಕ್ಷ ಸಿದ್ಧಾಂತದ ಬಗ್ಗೆ ರಾನ್ ಮಿಲೆಟ್ ಹೆಚ್ಚು ಗಮನ ಕೇಂದ್ರೀಕರಿಸಿದ. ಇಲ್ಲಿ ಬೆಳಕಿನ ವೇಗದಲ್ಲಿ ನಾವು ಸಂಚರಿಸಬಲ್ಲವಾದರೆ ಅದು ನೇರ ದಾರಿ ಅಲ್ಲದೆ ಒಂದು ಕರ್ವ್ ರೀತಿ ಇರುತ್ತದೆ. ಈ ಕರ್ವ್ನಲ್ಲಿ ಯಾರಾದರೂ ಬೆಳಕಿನ ವೇಗದಲ್ಲಿ ಸಂಚರಿಸಿದ್ರೆ ಅವರು ಕಡಿಮೆ ಅವಧಿಯಲ್ಲಿ ಹೆಚ್ಚು ದೂರ ಕ್ರಮಿಸಲು ಸಾಧ್ಯ. ಇನ್ನೂ ಮುಂದುವರಿದು ಅವರು ಸಮಯದ ಹಿಂದೆ ಹಾಗೂ ಮುಂದೆಯೂ ಸಹ ಹೋಗಲು ಸಾಧ್ಯವಿದೆ ಎಂದು ಐನ್ಸ್ಟೀನ್ರ ಥಿಯರಿ ಆಫ್ ರಿಲೇಟಿವಿಟಿ ಹೇಳುತ್ತದೆ. ಈಗ ಇದಕ್ಕೆ ಸರಿಯಾದ ಹಾಗೂ ಕರಾರುವಕ್ಕಾದ ಒಂದು ಸಮಯ ಯಂತ್ರ ಬೇಕು. ಇಂತಹ ಒಂದು ಯಂತ್ರ ಸೃಷ್ಟಿಸಲು ಏನೇನು ಬೇಕೆಂಬ ಜ್ಞಾನ ಹಾಗೂ ಮೆಕ್ಯಾನಿಸಂನ ಅರಿವು ಇರಬೇಕಾಗಿದ್ದು ಈ ದಿಸೆಯಲ್ಲಿ ಅತ್ಯಗತ್ಯ. ಲೇಸರ್ ಲೈಟ್ನ ವ್ಯೂಹ ಒಂದು ವಿಧದ ಗ್ರಾವಿಟಿಯನ್ನ ಹುಟ್ಟುಹಾಕುತ್ತದೆ. ಇನ್ನೊಂದು ಸಕ್ರಿಯ ಹಾಗೂ ಸಶಕ್ತ ರಿಂಗ್ ಲೇಯರ್ ಅನ್ನ ತಯಾರು ಮಾಡುತ್ತದೆ. ಈ ರಿಂಗ್ ನೊಳಗೆ ಹೋದ್ರೆ ಸಮಯದ ಹಿಂದೆ ಅಥವಾ ಮುಂದೆ ಹೋಗಬಹುದು. ಹಾಗಂತ ಇದನ್ನ ಕಂಡುಹಿಡಿಯೋದು ಅಷ್ಟು ಸುಲಭ ಸಾಧ್ಯವಾದ ಸಂಗತಿ ಏನಲ್ಲ. ಇಂತಹ ಒಂದು ಡಿವೈಸ್ ಅನ್ನ ಕಂಡುಹಿಡಿದು ಸಮಯದ ಹಿಂದಕ್ಕೆ ಹೋಗಿ ತನ್ನ ತಂದೆಯನ್ನ ಬದುಕಿಸಬೇಕೆಂದು ರಾನ್ ಮಿಲೆಟ್ನ ಆಶಯವಾಗಿತ್ತು. 2009ರಲ್ಲಿ ಖ್ಯಾತ ವಿಜ್ಞಾನಿಯಾಗಿದ್ದ ಸ್ಟೀಫನ್ ಹಾಕಿಂಗ್ಸ್ ಟೈಮ್ ಟ್ರಾವೆಲ್ ನೊಳಗೆ ಆಹ್ವಾನ ನೀಡಿದ್ದರು. ಆದರೆ ಅಲ್ಲಿ ಯಾರೂ ಸಹ ಮುಂದೆ ಬರಲಿಲ್ಲ. ಆ ಒಬ್ಬ ವ್ಯಕ್ತಿ ಮಾತ್ರ ಮುಂದೆ ಬಂದಿದ್ದ. ಅವನೇ ಮೈಕ್ ಮಾರ್ಕಮ್. ಇವನು 1995ರಲ್ಲಿ ಜಾಕೋಬ್ ಲ್ಯಾಡರ್ ಓ ಡಿವೈಸ್ ನಲ್ಲಿ ತಾನೆನಿಸಿದ ಸಮಯಕ್ಕೂ ಮೊದಲೇ ಟೊರ್ನಾಡೋ ತರಹದ ತರಂಗಗಳು ಏರಿಳಿಯುತ್ತಿದ್ದದನ್ನ ಈತ ಗಮನಿಸಿದ್ದ. ಇದೇ ಮೆಕ್ಯಾನಿಸಂನ ಅನುಸಾರ 1997ರಲ್ಲಿ ಈತ ಒಂದು ಬೃಹತ್ ಮಿಷಿನ್ ಕಂಡುಹಿಡಿಯುವತ್ತ ಪ್ರಯತ್ನ ಮಾಡಿದ. ಪ್ರಯೋಗಕ್ಕಾಗಿ ಈತ ಯಾರ ಮೇಲೂ ಕೂಡ ಅವಲಂಬಿತನಾಗಲಿಲ್ಲ. ಈ ಪ್ರಯೋಗದ ಪರೀಕ್ಷೆಯನ್ನಾತ ಸ್ವತಃ ತನ್ನ ಮೇಲೆ ತಾನೇ ಮಾಡಿಕೊಂಡ. ಅದರ ಬಳಿಕ ಅವನನ್ನ ಬೇರೆ ಯಾರೂ ಸಹ
ಸಹ ಎಂದಿಗೂ ನೋಡ್ಲೇ ಇಲ್ಲ. ಮುಂದೆ ಆರ್ಟ್ ಬೆಲ್ ರೇಡಿಯೋ ಶೋ ಒಂದರಲ್ಲಿ ಕರೆಯೊಂದು ಬರುತ್ತದೆ. 1930ರ ಸಮಯದ ಒಂದು ಶವ ದೊರೆತಿದೆ ಎಂದು ಅದರಲ್ಲಿ ಯಾರೋ ತಿಳಿಸಿದ್ರು. ಅದೇ ವರ್ಷ ಬೀಚ್ನ ಬಳಿ ಪೊಲೀಸರಿಗೆ ಶವವೊಂದು ಸಿಗುತ್ತದೆ. ಅದರ ಬಳಿ ಮೊಬೈಲ್ ತರಹದ ವಸ್ತುವೊಂದು ಸಿಗುತ್ತದೆ. ಈ ಅನಾಮಿಕ ಶವ 1930ರ ಸಮಯದ್ದೇ ಆಗಿದ್ದಲ್ಲಿ ಆಗ ಅದರ ಜೊತೆ ಮೊಬೈಲ್ ಫೋನ್ ಇರಲು ಹೇಗೆ ಸಾಧ್ಯ? ಅದು ನಿಶ್ಚಿತವಾಗಿ ಅಂದು ಕಳೆದು ಹೋದ ಮೈಕ್ನದ್ದೇ ಎಂಬುದು ಹಲವರ ವಾದ. ಇನ್ನು ಈ ವಿಚಿತ್ರಗಳ ಬಗ್ಗೆ ಹಾಗೂ ಸಮಯ ಯಾತ್ರೆಯ ಬಗ್ಗೆ ನಿಮ್ಮ ವಾದವೇನೆಂದು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.